Audio Jungle. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಚಿರಾಯವಾಗಲಿ 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 ಚಿರಾಯವಾಗಲಿ. ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಬಹುಜನ ಸಂಘಟನೆ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ರಿಗೂ ಏನು ಇವತ್ತು ಡಿಸೆಂಬರ್ 6 ಅಂತಂದರೆ ಪ್ರತಿ ವರ್ಷವೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಹಣಾ ದಿನ ಅನ್ನೋದನ್ನು ನಾವು ಅತಿ ಹೆಚ್ಚಾಗಿ ನಾವು ನಮ್ಮ ಮಟ್ಟಿಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನಾವು ಪ್ರತಿ ವರ್ಷವೂ ಹೇಳ್ತಾ ಇದ್ದೀವಿ ಇದು ಪರಿನಿರ್ವಹಣಾ ದಿನ ಅಂತಂದರೆ ಇವತ್ತು ನಾವು ನಮ್ಮ ಮನೆಗಳಲ್ಲಿ ನಮ್ಮ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರು ಮರಣ ಹೊಂದಿದ ದಿನವನ್ನ ನಾವು ಎಷ್ಟು ಒಂದು ಜ್ಞಾನದಿಂದ ಉಪಯೋಗಿಸ್ತೀವೋ ಬಾಬಾ ಸಾಹೇಬರ ದಿನವನ್ನು ಸಹ ನಾವು ಅಷ್ಟೇ ಜ್ಞಾನವನ್ನು ಉಪಯೋಗಿಸಿ ನಮಗೆ ಈ ಒಂದು ಭೂಮಿ ಮೇಲೆ ಬದುಕಲಿಕ್ಕೆ ಆಶ್ರಯ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಾಗಿದೆ. ಯಾಕೆ ಅಂತಂದರೆ ಇವತ್ತು ಬಾಬಾ ಸಾಹೇಬರು ಹುಟ್ಟಲಿಲ್ಲ ಅಂತಂದಿದ್ರೆ ನಾವು ಈ 70 ವರ್ಷದ ಹಿಂದೆ ಏನು ಮಡಿಕೆ ಕುಡಿಕೆ ಪರಕೆ ಊರಿಂದ ಆಚೆ ಏನಿರ್ತಾ ಇದ್ವೋ ಆ ರೀತಿ ನಾವು ಇರಬೇಕಾಗಿತ್ತು. ಇವತ್ತು ಬಾಬಾ ಸಾಹೇಬರು ಹುಟ್ಟಿ ಅವರು ಈ ಜನರ ಮಧ್ಯೆ ಏನೋ ಆಗಿನ ಒಂದು ಬ್ರಿಟಿಷರ್ ಕಾಲದಲ್ಲಿ ಪಟ್ಟಂಥ ಒಂದು ಶ್ರಮೆಯನ್ನು, ಆಗಿದ್ದಂಥ ಒಂದು ವ್ಯವಸ್ಥೆಯನ್ನು, ಆಗಿದ್ದಂಥ ಒಂದು ವ್ಯವಸ್ಥೆ ಬದಲಾಯಿಸಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಏನು ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ಏನು ಒಂದು ಎಲ್ಲ ಒಂದು ಇವರುಗಳು ಸೇರಿ ಸಂವಿಧಾನದ ಒಂದು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದಾಗ ಕೂಡ ಆ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬರು ಈ ಕರಡು ಸಮಿತಿ ಅಧ್ಯಕ್ಷರಾಗಿ ಏನು ಲಿಖಿತ ಮೂಲಕವಾಗಿ ನಮ್ಮ ಸಂವಿಧಾನ ಕೊಡಲಿಲ್ಲ ಅಂತಂದಿದ್ರೆ ಇವತ್ತು ನಾವೆಲ್ಲನೂ ಈ ಮಟ್ಟಕ್ಕೆ ನಾವು ನಿಲ್ಲೋ ಅಂತ ಒಂದು ಬದುಕು ನಮಗಿರ್ತಾ ಇರಲಿಲ್ಲ. ನಾವು ಇದನ್ನ ಅರ್ಥಕೊಬೇಕು ಪ್ರತಿಯೊಬ್ಬರೂ. ನಾವೇನೇ ಅಂತ ಅಲ್ಲ, ಇಡೀ ಭಾರತ ದೇಶದ ಪ್ರತಿ ಪ್ರಜೆಗೂ ಇವತ್ತು ಭಾರತ ದೇಶಕ್ಕೇನೆ ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನ ಕೊಟ್ಟಿದ್ದಾಗ ನಾವೆಲ್ಲರೂ ಸಹ ಈ ಪ್ರಜಾತಂತ್ರದಲ್ಲಿ ನಾವು ಎಲ್ಲರೂ ಇವತ್ತು ಬಾಬಾ ಸಾಹೇಬ್ರನ್ನ ನೆನೆಬೇಕಾಗಿದ್ದಂಥ ಒಂದು ದಿನ ಇದು. ಯಾಕೆ ಅಂತಂದರೆ ಅವರು ಸತ್ತಿರ್ಬೋದು, ಆದರೆ ಜೀವಂತವಾಗಿ ನಮ್ಮ ಜೊತೆ ಇದ್ದಾರೆ. ಈ ದೇಶದಲ್ಲಿ ಅವರು ಜೀವಂತವಾಗಿದ್ದಾರೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಹಂಗಾಗಿ ಬಾಬಾ ಸಾಹೇಬರ ಒಂದು ಏನು ಈ ಪರಿನಿರ್ವಹಣಾ ದಿನ ಕೆಲವೇ ದಿನಗಳಲ್ಲಿ ನಾನು ಪರಿನಿರ್ವಹಣ ಆಗ್ತೀನಿ ಅಂತಂದರೆ ಬಾಬಾ ಸಾಹೇಬರು ಹೇಳಿದರು, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ನಾನು ಹಿಂದೂ ಆಗಿ ಸಾಯೋದಿಲ್ಲ, ನಾನು ಬೌದ್ಧ ಧರ್ಮದ ಕಡೆ ಹೋಗಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಯಾಕೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮದಲ್ಲೇ ಸಾಯ್ಬೋದಾಗಿತ್ತು. ಆ ಹಿಂದೂ ಧರ್ಮದಲ್ಲಿ ಯಾಕೆ ಸಾಯಲಿಲ್ಲ ಅಂತಂದರೆ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥವ್ರು ಆಗಿನ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರು ಓದಬೇಕು ಅಂತಂದರೆ ಶಾಲೆಯಿಂದ ಹೊರಗಿಟ್ಟು ಓದಿಸಿದ್ರು. ಬಾಬಾ ಸಾಹೇಬ್ರನ್ನ ಶಾಲೆಯಿಂದ ಹೊರಗಿಟ್ಟು ಓದಿಸಿದ್ರು. ಕುಡಿಲಿಕ್ಕೆ ನೀರು ಕೊಡಲಿಲ್ಲ, ಹಾಕ್ಲಿಕ್ಕೆ ಬಟ್ಟೆ ಕೊಡಲಿಲ್ಲ, ಓಡಾಡಲಿಕ್ಕೆ ಗಾಡಿ ಬಿಡಲಿಲ್ಲ, ಸರಿಸಮಾನವಾಗಿ ಸಮಾನತೆಯನ್ನು ಹಂಚ್ಕೊಳ್ಳಿಕ್ಕೆ ಅವ್ರಿಗೆ ಆಸ್ಪದ ಕೊಡಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾನು ಏನಾದರೂ ಮಾಡಿದರೆ ನನ್ನ ಜನಕ್ಕೆ ಒಂದು ಒಳ್ಳೆಯ ಸಂವಿಧಾನ ಕೊಡಬೇಕು, ಒಳ್ಳೆಯ ಕಾನೂನುಗಳನ್ನು ಕೊಡಬೇಕು, ಒಳ್ಳೆ ಸಮಾನತೆ ಕೊಡಬೇಕು, ಈ ಸಮಾನತೆಗಾಗಿ ಹೋರಾಟ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬರು ಹೋರಾಡಿದಂಥ ಏಕೈಕ ವ್ಯಕ್ತಿ ಈ ದೇಶದಲ್ಲಿ. ಅಂಥ ಒಂದು ಬಾಬಾ ಸಾಹೇಬರ ಒಂದು ಪರಿನಿರ್ವಹಣಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷವೂ ಏನು ಬಾಬಾ ಸಾಹೇಬರು ದೀಪ ನಮ್ಮ ಪಾಲಿಗೆ ದೀಪ, ನಾವು ಪ್ರತಿ ಮನೆಯಲ್ಲೂ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹೇಬರು ಹೇಳ್ತಾಯಿದ್ರು, ಪ್ರತಿ ಮನೆಯಲ್ಲೂ ಹಣತೆ ಹಚ್ಚಬೇಕು ಅಂತ. ಹಣತೆ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹೇಬ್ರನ್ನ ಕೂಡ ನಾವು ತಿಳ್ಕೊಬೇಕು. ಆ ಪ್ರತಿ ಮನೆಯಲ್ಲೂ ಹಣತೆ ಹಚ್ಚತಕ್ಕಂಥದ್ದು ಉದ್ದೇಶ ಏನು ಅಂತಂದರೆ ಬಾಬಾ ಸಾಹೇಬರು ಜೀವಂತವಾಗಿದ್ದಾರೆ, ಬಾಬಾ ಸಾಹೇಬರು ನಮಗೆ ಬೆಳಕು ಕೊಡ್ತಾ ಇದ್ದಾರೆ, ಬಾಬಾ ಸಾಹೇಬರು ನಮ್ಮ ಮನೆಯಲ್ಲೂ ಇದ್ದಾರೆ. ಇದನ್ನು ನಾವು ತಿಳ್ಕೊಬೇಕು ಪ್ರತಿಯೊಬ್ಬರೂ. ಇವತ್ತು ಸುಮಾರು ನಾಯಕರುಗಳು ನನಗೆ ಬೇಸರ ಆಗ್ತದೆ, ಶೋ ನಾಯಕರಾಗಿದ್ದಾರೆ, ವಿಚಾರಗಳಿಲ್ಲ, ವಿಚಾರ ಏನು ಅನ್ನೋದನ್ನು ಅರ್ಥಕೊಳ್ತಾ ಇಲ್ಲ. ಬಾಬಾ ಸಾಹೇಬರ ಒಂದು ಆದೇಶ ಒಂದು ವಿಚಾರಧಾರೆಗಳೇನಿದ್ದಾವೆ ಅನ್ನೋದನ್ನು ತಿಳ್ಕೊಳ್ತಾ ಇಲ್ಲ. ವಿಚಾರಧಾರೆಗಳನ್ನು ಬಿಟ್ಟು
ಎಲ್ಲೋ ಒಂದು ಮೂಲೆ ಗುಂಪುಗಳಾಗಿ ಹೋಗ್ತಾ ಇದ್ದಾರೆ. ಇದನ್ನು ಪ್ರತಿಯೊಬ್ಬರೂ ನಾವು ನಾವು ಪ್ರಜ್ಞಾವಂತರಾಗಬೇಕು. ಬಾಬಾ ಸಾಹೇಬ್ರು ಹೇಳಿರೋವಂಥ ಒಂದು ಏನಿದ್ದಾವೆ ವಿಚಾರಗಳನ್ನು, ಆ ವಿಚಾರಗಳನ್ನು ಗ್ರಾಮೀಣ ಭಾಗದ ಮಹಿಳೆಯರು ಏನಿದ್ದಾರೆ, ಮಹಿಳೆಯರಿಗೆ ಇವತ್ತು ಕಾನೂನುಗಳನ್ನು ಕೊಟ್ಟರು. ಇವತ್ತು ಅದೇ ಕಾನೂನುಗಳೇ ಇವತ್ತು ಏನು ಋತುಚಕ್ರ ರಜೆ ಅಂತೇಳಿ ಏನು ಬಂದಿದೆ, ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಕಾನೂನಲ್ಲಿ ಅದು ಇವತ್ತು ಜಾರಿಯಾಗಿದೆ. ಋತು ರಜಾ ಏನು ಇದೆ, ಹೆಣ್ಮಕ್ಳಿಗೆ ತಿಂಗಳಿಗೊಂದ್ಸರಿ ರಜೆ ಏನು ಇವತ್ತು ಘೋಷಣೆ ಆಗಿದೆ, ಬಾಬಾ ಸಾಹೇಬರ ಕಾನೂನಲ್ಲಿ ಕೊಟ್ಟಂಥ ಒಂದು ರಜೆ. ಪ್ರತಿ ಹೆಣ್ಣು ಮಗುನೂ ಬಾಬಾ ಸಾಹೇಬ್ರನ್ನ ತಿಳಿಬೇಕಾಗಿದೆ. ನಾವೇನೇ ಅಲ್ಲ, ಬರೀ ಸಂಘಟನಾಕಾರ್ಯನೇ ಅಲ್ಲ, ಪ್ರತಿ ಮನೆಯ ಹೆಣ್ಣು ಮಗುನೂ ಸಹ ಇವತ್ತು ಬಾಬಾ ಸಾಹೇಬ್ರನ್ನ ನೆನಿಬೇಕಾದಂಥ ದಿನಗಳು ಇವತ್ತು ಎದುರಾಗಿದ್ದಾವೆ. ಇಂಥ ಒಂದು ಬಾಬಾ ಸಾಹೇಬ್ರನ್ನ ಹೆಚ್ಚೆಚ್ಚಾಗಿ ನಾವು ಅರ್ಥ ಮಾಡ್ಕೊಬೇಕು. ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಅರ್ಥ ಮಾಡ್ಕೊಬೇಕು. ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ತಗೊಂಡೋಗಿ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಾವು ಮುಟ್ಟಿಸುವಂಥ ಕೆಲಸ ಆಗಬೇಕು. ಬಾಬಾ ಸಾಹೇಬರು ಏನು 3 ಸೂತ್ರ ಕೊಟ್ಟಿದ್ದಾರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಈ 3 ಸೂತ್ರಗಳನ್ನು ನಾವು ಬಳಕೆ ಮಾಡ್ಕೊಬೇಕು. ಅಂದಿನ ದಿನದಲ್ಲಿ ಬಾಬಾ ಸಾಹೇಬರು ಹೋರಾಟಕ್ಕೆ ಇಳಿದು ಕಾಳ ನದಿಯ ಒಂದು ನೀರನ್ನು ಮುಟ್ಟಲಿಲ್ಲ ಅಂತಂದರೆ, ದೇವಸ್ಥಾನ ಪ್ರವೇಶ ಮಾಡಲಿಲ್ಲ ಅಂತಂದಿದ್ರೆ ಇವತ್ತು ನಾವುಗಳು ಯಾರೂ ದೇವಸ್ಥಾನಗಳ ಪ್ರವೇಶ ಆಗ್ತಾ ಇರಲಿಲ್ಲ, ನೀರುಗಳನ್ನು ಮುಟ್ಟಕ್ಕಾಗ್ತಾ ಇರಲಿಲ್ಲ. ಅವತ್ತು ಬಾಬಾ ಸಾಹೇಬರ ಆ ಒಂದು ಹೋರಾಟದಿಂದನೇ ಚಳುವಳಿ ಕಟ್ಟಿದ್ದಕ್ಕೇ ಇವತ್ತು ನಾವೆಲ್ಲ ಚಳುವಳಿಗಾರರಾಗಿದ್ದೀವಿ. ಈ ಚಳುವಳಿಗಳು ಏನು ಇಷ್ಟೊತ್ತು ಒಂದು ಹಾಡಲ್ಲಿ ಆದರೆ ನಮ್ಮನಿಂದ ಆದರೆ ಮುಂದಕ್ಕೆ ತಳ್ಳೋಣ, ನಮ್ಮಿಂದ ಆಗಲಿಲ್ಲ ಅಂತಂದರೆ ಕಾಲಿಡ್ದು ಎಳೆಯುವಂಥ ಕೆಲಸಗಳಾಗೋದು ಬೇಡ, ಮುಂದಕ್ಕೆ ಆದಷ್ಟು ಮುಂದಕ್ಕೆ ತಳ್ಳೋ ಅಂಥ ಪ್ರಯತ್ನಗಳನ್ನು ಮಾಡಿ ದಯವಿಟ್ಟು ಒಬ್ರಿಗೊಬ್ರು ಕಾಲೆಳೆಯಕ್ಕೆ ಹೋಗ್ಬೇಡ್ರಿ. ಕಾಲೆಳೆದ್ರೆ ಪ್ರಯೋಜನಗಳಿಲ್ಲ. ಸಂಘಟನೆ ಕಟ್ಟಿ ಒಳ್ಳೆಯ ಉತ್ತಮವಾದ ಬೆಳವಣಿಗೆ ಆಗ್ರಿ, ಇನ್ನೊಬ್ಬರಿಗೆ ದಾರಿದೀಪವಾಗಿ ಬೆಳಿಬೇಕಂತ ನನ್ನ ನಾಯಕರಲ್ಲಿ ಮನವಿ ಮಾಡ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.